ತಲೆಬೋರ್ಡೆ ರಹಸ್ಯ ಬಗೆದಷ್ಟು ಏನೋ ಬಯಲಾಗುತ್ತೆ ಅಂತ ಅನ್ಕೊಳ್ತಾ ಹೋಗ್ತಾ ಇದ್ವಿ. ಬಟ್ ಬಗೆದಷ್ಟು ಬಯಲಾಗೋದೇನು ಮುಚ್ಚೋದೇ ಆಗೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ 1ರಿಂದ 11ರವರೆಗೂ ಕೂಡ ಗುಂಡಿಯಾಗದ್ರು ಮುಚ್ಚಿದ್ರು. ಬಟ್ ಸಿಕ್ಕಿದ್ದ 6ರಲ್ಲಿ ಮಾತ್ರ, ಅದು ಒಂದು 40-50 ವರ್ಷದ ಹಿಂದಿಂದಂತೆ. ಸೊ ಪಾಯಿಂಟ್ 11ರಲ್ಲೂ ಕೂಡ ಯಾವ ಕಳೆಬರಹೂ ಕೂಡ ಸಿಕ್ಕಿಲ್ಲ. 6 ಅಡಿ ಗುಂಡಿಯನ್ನ ತೆಗೆದ್ರೂ ಕೂಡ ಯಾವ ಕುರುಹು ಕೂಡ ಅಲ್ಲಿ ಪತ್ತೆಯಾಗಿದ್ದಿಲ್ಲ. ಪಾಯಿಂಟ್ 12 ಮತ್ತೆ 13ರಲ್ಲಿ ಈಗ ಶೋಧ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಊಟದ ವಿರಾಮವನ್ನ ತಗೊಂಡಿದ್ದಾರೆ SIT ಟೀಮು. ಅಲ್ಲಿ ಏನಾಗಿದೆ ಅಂತಂದ್ರೆ, ಈಗ 12ನೇಯ ಪಾಯಿಂಟ್ ಏನಿದೆ ಅದು ಒಂದು ಕಡೆಗಿದೆ. 13ನೇ ಪಾಯಿಂಟ್ ನೇತ್ರಾವತಿಯ ಸ್ನಾನಘಟ್ಟದ ಬಲಭಾಗದಲ್ಲಿ, ಬಲಭಾಗದ ಎಡಭಾಗಕ್ಕೆ ಇದೆ. ಎರಡು ಬೇರೆ ಬೇರೆ ಕಡೆಗಿದೆ. 12 ಹತ್ರದಲ್ಲೇ ಇದೆ. 10, 11, 12 ಎಲ್ಲವೂ ಕೂಡ ಒಂದೇ ಕಡೆಗಿದ್ದು, ಒಂದೇ ಲೈನಲ್ಲಿ. ಬಟ್ 13 ಮಾತ್ರ ಬೇರೆ ಕಡೆಗಿದೆ. ಅಲ್ಲಿಂದ ಟೀಮ್ ಚೇಂಜ್ ಆಗ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ. ಅದು ನಾಳೆಗಾಗಬಹುದು 13. 12 ಮಾತ್ರ ಇವತ್ತು ಸಂಜೆಯವರೆಗೂ ಕೂಡ ಆಗುತ್ತೆ. 12ರಲ್ಲೂ ಕೂಡ ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. ಈ ವ್ಯಕ್ತಿ ಹೇಳ್ತಾ ಇದ್ದಂತ ರೀತಿಯಲ್ಲಿ ನೋಡೋದಾದ್ರೆ, 100 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿ, ಇವನಿಗೆ ನಿಂತ್ಕೊಂಡು ಬೆಂಗಾವಲಾಗಿ ನಿಂತ್ಕೊಂಡು ಅನೇಕರು ಮಾತನಾಡಬೇಕಾದ್ರೆ ನಮಗೂ ಬಹಳ ಆಶ್ಚರ್ಯ ಆಗ್ತಾ ಇದ್ದಿದ್ದು, 1000 ಶವಗಳು ಅಂತ ಅವ್ರು ಇನ್ನೊಂದಿಷ್ಟು ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿಜೃಂಭಣೆಯನ್ನ ನೀಡಿದ್ರು. ಆ ಶಬ್ದಗಳ ಬಳಕೆಯನ್ನ ಮಾಡಿಕೊಂಡು ಏನು ಶಬ್ದಗಳಿದ್ವು. ಆದರೆ ಅಟ್ಲೀಸ್ಟ್ 1000 ಅಲ್ಲಿ ಇರೋದಾದ್ರೆ 100ರಲ್ಲೂ ಕೂಡ ಅಟ್ಲೀಸ್ಟ್ ತೋರಿಸಿರುವಂಥ ಒಂದು 13 ಜಾಗಗಳಲ್ಲಾದರೂ ಕೂಡ 1-2 ಎಲ್ಲಾದರೂ ಸಿಗಬೇಕಾಗಿತ್ತಲ್ಲ. ಅವ್ರು ಹೇಳಿದ್ದು, ನಾನು ಹೂತಿರುವಂಥ ಬಹುತೇಕ ಜಾಗಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು ಅಂತಂದಾಗ ಸಿಗಬೇಕಾಗಿತ್ತಲ್ವ ಯಾವುದಾದ್ರೂ, ಯಾಕೆ ಸಿಗಲಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಹುಟ್ಕೊಳ್ತಾ ಇದೆ. ಹಾಗಿದ್ದಾಗ ಈ ವ್ಯಕ್ತಿ ಹೇಳ್ತಾ ಇದ್ದಿದ್ದು ಸತ್ಯನ ಅಥವಾ ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡಿದ್ದ? ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ಆಪರೇಷನ್ ಅಸ್ಥಿಪಂಜರ ಮುಂದುವರಿತಾ ಇದೆ. ದೂರುದಾರ ಗುರುತಿಸಿದಂತ ಪಾಯಿಂಟ್ 12, 13ರಲ್ಲಿ ಉತ್ಖನನ. ಹಿಟಾಚಿ ಮತ್ತು ಕಾರ್ಮಿಕರ ಮೂಲಕ ಮಣ್ಣನ್ನು ಅಗೆಯೋಕೆ SIT ಸಜ್ಜಾಗಿದೆ. SIT ಕಾರ್ಯಾಚರಣೆಯ ಮಧ್ಯೆ ಮಳೆಯೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇದೆ. 12 ಒಂದು ಕಡೆಗಿದೆ, 13 ಬೇರೆ ಕಡೆಗಿದೆ. 13ಅನ್ನ ಈಗ ಶುರು ಮಾಡೋಕ್ಕಾಗೋದಿಲ್ಲ, ಕಾರಣ 13 ಬೇರೆ ಜಾಗಗಳಲ್ಲಿರೋದು. ದೂರುದಾರ ಗುರುತಿಸಿದಂತ 12ನೇ ಜಾಗ ಏನಿದೆ, ಇದು 10, 11, 12 3 ಜಾಗಗಳು ಕೂಡ ಒಂದೇ ಕಡೆಗೆ ಬರುತ್ತೆ. ಅದು ರಸ್ತೆಯ ಬದಿಯಲ್ಲಿರುವಂಥ ಜಾಗ. ಆದರೆ 13ನೇ ಪಾಯಿಂಟು ನೇತ್ರಾವತಿಯ ಇನ್ನೊಂದು ಬದಿಯಲ್ಲಿದೆ, ಸ್ನಾನಘಟ್ಟದ ಪಕ್ಕದಲ್ಲಿ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ವ್ಯಕ್ತಿ ಹೇಳ್ತಾ ಇದ್ದಂಥ ರೀತಿಯಲ್ಲಿ ಗಮನಿಸೋದಾದ್ರೆ, ಈ ವ್ಯಕ್ತಿ ಹೇಳ್ತಾ ಇದ್ದಂಥ ಭಾಷೆಯನ್ನ ಬಳಕೆ ಮಾಡ್ತಾ ಇದ್ದಂತ ಹೇಳೋದಾದ್ರೆ, ಈ ವ್ಯಕ್ತಿಯ ಬಗ್ಗೆ ನಿಂತ್ಕೊಂಡು ಅನೇಕರು ದೊಡ್ಡ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವಂಥ ರೀತಿಯನ್ನ ನೋಡೋದಾದ್ರೆ 1000. ಈ ವ್ಯಕ್ತಿ ಹೇಳಿದ್ದು 100, ಅಲ್ಲಿ ಹೇಳ್ತಾ ಇದ್ದಿದ್ದು 1000. ಅಟ್ಲೀಸ್ಟ್ ಈಗ ಗುಂಡಿ ತೋಡಿದಂಥ 11ರಲ್ಲಾದರೂ ಅಟ್ಲೀಸ್ಟ್ ಒಬ್ಬ ಮಹಿಳೆಯ ಯಾವುದಾದ್ರೂ ಒಂದಿಷ್ಟು ಕುರುಹುಗಳು ಲಭ್ಯವಾಗಬೇಕಾಗಿತ್ತು. ಕಾರಣ ಹೂತಾಕಿರುವಂಥದ್ದು ಎಲ್ಲವೂ ಮಹಿಳೆಯರದ್ದೇ ಆಗಿದ್ದಾರೆ. ಹೋಗ್ಲಿ, ಮಹಿಳೆಯರದಿಲ್ಲ, ಪುರುಷರದ್ದಾದರೂ ಸಿಗಬೇಕಾಗಿದ್ದು 15-20 ವರ್ಷಗಳದ್ದು, ಅದ್ಯಾವುದು ಕೂಡ ಸಿಕ್ಕಿಲ್ಲ. ಈಗ 12 ಮತ್ತು 13 ಇವತ್ತು ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನೀವೇ ಹೇಳಿದ ರೀತಿಯಲ್ಲಿ ರಸ್ತೆಯ ಪಕ್ಕದಲ್ಲಿ 10, 11, 12 ಇದೆ. 13 ಇನ್ನೊಂದು ಬದಿಗೆ ಹೋಗ್ಬೇಕಾಗತ್ತೆ ಅಂತ. ಏನಿದೆ ಡೀಟೇಲ್ಸ್ ಸುಖಪಾಲ್? ಹೌದು, ಇವತ್ತು 11ನೇ ಏನು ಪಾಯಿಂಟ್ ಆತ ತೋರಿಸಿದ್ದಾನೆ ಅದನ್ನ ಈಗ ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇಲ್ಲೇ ಇರುವಂತದ್ದು ನೀವು ಗಮನಿಸಬಹುದು. ಆ ಒಂದು ಹಿಟಾಚಿ ಯಂತ್ರ ನಿಂತಿದೆ, ಅಲ್ಲಿ ಇದ್ದಂಥ ಒಂದು ಸ್ಥಳದಲ್ಲಿ ಕಾರ್ಮಿಕರು ಸುಮಾರು 6 ಅಡಿಯಷ್ಟು ಆಳಕ್ಕೆ ಹೋಗಿ ಇವತ್ತು ಅಗೆಯುವಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಅರುಣು ನೇರವಾಗಿ ಅದನ್ನ ಮುಚ್ಚಲಿಕ್ಕಾಗಿ ಹಿಟಾಚಿ ಯಂತ್ರ ಆ ಕಡೆ ಹೋಗಿದೆ. ಜೊತೆಗೆ ಕಾರ್ಮಿಕರು ಎಲ್ಲರೂ ಹೊರಗೆ ಬಂದಿದ್ದಾರೆ. ಆ ಬಳಿಕ ಊಟದ ವಿರಾಮ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇದೆ. ಆದರೂ ಕಾರ್ಯಾಚರಣೆಯನ್ನ ಮುಂದುವರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೆ 12ನೇ ಪಾಯಿಂಟ್ಗೆ ಹೋಗ್ತಾರೆ. ಈಗ ಊಟದ ವಿರಾಮ ಆಗಿ ಸುಮಾರು ಒಂದು ಅರ್ಧ ಗಂಟೆ ಒಳಗೆ ಈಗ 12ನೇ ಪಾಯಿಂಟ್ ಏನಿದೆ ಅಲ್ಲೇ ಪಕ್ಕದಲ್ಲಿ ನೀವು ದೃಶ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಈ ಪಾಯಿಂಟ್ ಅಲ್ಲಿ 12ನೇ ಪಾಯಿಂಟ್ ಆತ ಗುರುತಿಸಿರುವಂತ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಈಗ ಉತ್ಖನನ ಕಾರ್ಯವನ್ನ ಈಗ ಆರಂಭಿಸ್ತಾರೆ. ಈಗ ಏನಾದ್ರೂ ಒಂದು 3:30 ಗಂಟೆಗೆ ಆರಂಭಗೊಂಡ್ರು ಸುಮಾರು ಒಂದು 6 ಗಂಟೆವರೆಗೂ ಇದು ಮುಂದುವರಿಯುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಮಳೆ ಬರ್ತಾ ಇರುವಂತ ಕಾರಣಕ್ಕೆ ಇನ್ನೊಂದಷ್ಟು ಸಮಯ ಹಿಡಿಯುವಂತ ಸಾಧ್ಯತೆನೇ ಇದೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಈ ಒಂದು ಪಾಯಿಂಟ್ ಅನ್ನ ಇವತ್ತು ಉತ್ಖನನ ಮಾಡಿ ನೋಡ್ಲಾಗುತ್ತೆ. ಒಂದು ವೇಳೆ ಅಲ್ಲಿ ಏನಾದ್ರೂ ಸಿಕ್ಕರೆ ಕೇವಲ ಮಹಜರ್ ಮಾಡುವಂತ ಪ್ರಕ್ರಿಯೆಗಳು ಮುಂದುವರಿತದೆ. ಇಲ್ಲ ಅಂತ ಹೇಳಿದ್ರೆ ನಾಳೆಗೆ 13ನೇ ಪಾಯಿಂಟ್ ಆ ಭಾಗದಲ್ಲಿ ನೇತ್ರಾವತಿ ನದಿಯ ಎಡಭಾಗದಲ್ಲಿ ಇರುವಂತ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಆತ ಗುರುತು ಮಾಡಿರುವಂತದ್ದು 13ನೇ ಪಾಯಿಂಟ್. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗುರುತು ಮಾಡಿದ್ದಾನೆ. ಇಲ್ಲೆಲ್ಲ ಕೇವಲ
ಸಣ್ಣ ಮಟ್ಟದಲ್ಲಿ ಮಾಡಿದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆತ ಗುರುತು ಮಾಡಿದ್ದಾನೆ. ಹಾಗಾಗಿ ಅಲ್ಲಿ ಎಲ್ಲ ಕಡೆಗಳಲ್ಲಿ ನಾನು ಹೂತಾಕಿದ್ದೇನೆ ಅಂತ ಮಾತನ್ನ ಹೇಳಿದ್ದಾನೆ. ಖಂಡಿತ ಅದು ಸಾಧ್ಯ ಇರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದು ಜನಸಂಖ್ಯೆ, ಜನರು ಓಡಾಡುವಂಥ ಒಂದು ಸ್ಥಳ, ಅದರಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಹೂತಾಕುವಂಥ ಸಾಧ್ಯತೆ ಇಲ್ಲ. ಆದರೆ ಆತ ಹೇಳಿರುವಂಥ ಕಾರಣಕ್ಕಾಗಿ ಈಗ ನಾಳೆ ಅದನ್ನು ಉತ್ಖನನ ಮಾಡುವಂಥ ಕೆಲಸ ಆಗುತ್ತೆ. ಅದರ ಜೊತೆ ಆತ ಆರಂಭದಿಂದಲೂ ಹೇಳ್ಕೊಳ್ತಾ ಬರ್ತಾ ಇದ್ದಾನೆ, ನಾನು 100 ಶವಗಳನ್ನು ಈ ಧರ್ಮಸ್ಥಳ ಗ್ರಾಮದ ಅರಣ್ಯದ ಒಳಗೆ ಹೂತಾಕಿದ್ದೇನೆ ಅನ್ನುವಂಥದ್ದು. ಅರಣ್ಯದ ಹೊರಗಿನ ಭಾಗದ 1ನೇ ಪಾಯಿಂಟನ್ನು ಆಗಿದ್ದಾಗಲೇ ಏನೂ ಸಿಕ್ಕಿಲ್ಲ. ಆಯ್ತಪ್ಪ, ಅವನು ಹೇಳಿರುವಂಥದ್ದು 1ನೇ ಪಾಯಿಂಟಲ್ಲಿ ಇಲ್ಲ ಅಂತ ಹೇಳಿ 2ನೇ ಪಾಯಿಂಟಿಗೆ ಹೋದರು, ಅದು ಅರಣ್ಯದ ಒಳಗೆ. 3ನೇ ಪಾಯಿಂಟ್ಗೆ ಹೋದ್ರು, 4ನೇ ಪಾಯಿಂಟು, 5ನೇ ಪಾಯಿಂಟು, ಅಲ್ಲೆಲ್ಲೂ ಸಿಗಲಿಲ್ಲ. ಆತ 5 ಪಾಯಿಂಟ್ಗಳಿದ್ದದ್ದು ಆತನ ಇದೇ ದಟ್ಟ ಅರಣ್ಯದ ಒಳಗೆ, ಅಲ್ಲೆಲ್ಲೂ ಸಿಕ್ಕಿಲ್ಲ. 6ನೇ ಪಾಯಿಂಟ್ ಸಿಕ್ಕಿರುವಂಥ ಸ್ಥಳದಲ್ಲೂ ಕೆಲವೊಂದು ಕಳೆಬರಗಳು ಸಿಕ್ಕಿದೆ. ಆದರೆ ಆತ ಹೇಳಿರುವಂಥದ್ದು ನಾನು 20 ವರ್ಷದ ಹಿಂದೆ ಅದನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಆದರೆ ಅಲ್ಲಿನ ಎಲುಬುಗಳನ್ನು ನೋಡಿದ ವೈದ್ಯಾಧಿಕಾರಿಗಳು ಹೇಳ್ತಾರೆ, ಇದು 20 ವರ್ಷಕ್ಕಿಂತಲೂ ಹಿಂದಿನ ಕಾಲದ ಏನು ಕಳೆಬರ ಅನ್ನುವಂಥದ್ದನ್ನು ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಅದು ಆತನದ ಅಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಪೊಲೀಸರು ಬಂದಿರುವಂಥದ್ದು. ಆ ಬಳಿಕ ಎಲ್ಲೂ ಸಿಕ್ಕಿಲ್ಲ. 7ನೇ, 8ನೇ, 9ನೇ ಪಾಯಿಂಟು, 10ನೇ ಪಾಯಿಂಟ್, ಈಗ ಆಗಿರುವಂಥ 11ನೇ ಪಾಯಿಂಟಲ್ಲೂ ಎಲ್ಲೂ ಸಿಕ್ಕಿಲ್ಲ. ಆದರೆ ನಿನ್ನೆ ಆತ 11ನೇ ಪಾಯಿಂಟನ್ನು ಮಾಡೋದು ಬೇಡ, ಮೇಲ್ಭಾಗದಲ್ಲಿ ನಾನು ಇನ್ನೊಂದಷ್ಟು ಕಡೆಗಳಲ್ಲಿ 10 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಿರುವ ಕಾರಣಕ್ಕಾಗಿ SIT ಅಧಿಕಾರಿಗಳು ಮೇಲ್ಭಾಗಕ್ಕೆ, ಈ ಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದಾಗ ಅರುಣ್ ಸಿಕ್ಕಿರುವಂಥದ್ದು ಮರದಲ್ಲಿ ನೇತಾಡ್ತಾ ಇದ್ದಂಥ ಒಂದು ಅಸ್ಥಿಪಂಜರದ ಕಳೆಬರಗಳು ಸಿಕ್ಕಿರುವಂಥದ್ದು. ಅಂದರೆ ಅಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿದ್ದಾನೆ, ಅದಕ್ಕೆ ಬೇಕಾದಂಥ ಕುರುಹುಗಳು ಸಿಕ್ಕಿದೆ. ಅದು ಪುರುಷನದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಅದರ ತಲೆಬುರುಡೆ, ಸುಮಾರು ಒಂದು 140ಕ್ಕೂ ಅಧಿಕ ಪೀಸಾದ ಮೂಳೆಗಳು, ಬೆನ್ನು ಮೂಳೆಗಳು ಸಿಕ್ಕಿರುವಂಥದ್ದು. ಇದನ್ನು ನೋಡಿದ ವೈದ್ಯಾಧಿಕಾರಿಗಳು ಇದು ಪುರುಷನದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಆತ ಮರಕ್ಕೆ ಹಾಕಿರುವಂಥ ಕೆಂಪು ಬಣ್ಣದ ಸೀರೆ ಸಿಕ್ಕಿದೆ ನೇಣಾಕುವಂಥ ಸಂದರ್ಭದಲ್ಲಿ. ಇದೆಲ್ಲವೂ ಅಲ್ಲಿ ಸಿಕ್ಕಿರುವಂಥ ಕಾರಣಕ್ಕಾಗಿ ಇದು ಆತ್ಮಹತ್ಯೆ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಆದರೂ ಇದನ್ನು ಈತನೇ ಗುರುತಿಸಿರುವ 14ನೇ ಪಾಯಿಂಟ್ ಎಂದು ಈಗಾಗಲೇ SIT ಅಧಿಕಾರಿಗಳು ಇದರ ಮಹಜರನ್ನು ಮಾಡಿದ್ದಾರೆ. ಸ್ಥಳೀಯ ಪೊಲೀಸರು UDR ಪ್ರಕರಣವನ್ನು ದಾಖಲು ಮಾಡಬೇಕಾದಂಥ ಪ್ರಕರಣ ಇದು. ಆದರೆ ಇದನ್ನು ಈತ ತೋರಿಸಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಈತನ ಅಕೌಂಟಿಗೆ ಹಾಕಿದ್ದಾರೆ ಈಗ ಸದ್ಯಕ್ಕೆ 14ನೇ ಪಾಯಿಂಟ್ ಅನ್ನುವಂಥದ್ದು. ಆದರೆ ಖಂಡಿತವಾಗಿಯೂ ಅದು ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಆತ ಹೇಳಿರುವಂಥದ್ದು ನಾನು ಎಲ್ಲ ಕಡೆಗಳಲ್ಲಿ ಹೂತಾಕಿರೋದು ಭೂಮಿ ಅಡಿಯಲ್ಲಿ ಅನ್ನುವಂಥದ್ದು. ಆದರೆ ಇದು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರದ ಕುರುಹುಗಳು. ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ SIT ಅಧಿಕಾರಿಗಳು AC ಅವರು ತಿಳಿಸಿರುವಂತೆ ಇದನ್ನು ಆ ಪ್ರಕರಣಕ್ಕೆ ಸೇರಿಸಿಕೊಂಡಿದ್ದಾರೆ, ಆತ ಹೇಳಿರುವಂಥ ಪ್ರಕರಣಕ್ಕೆ ಸೇರಿಸಿಕೊಂಡಿದ್ದಾರೆ. 14ನೇ ಪಾಯಿಂಟ್ ಅಂತ 11ನೇ ಪಾಯಿಂಟನ್ನು ಬಿಟ್ಟು ನೇರವಾಗಿ 14ನೇ ಪಾಯಿಂಟ್ಗೆ ಹೋಗಿದ್ದಾರೆ. ಅಧಿಕಾರಿಗಳು ಮೊದಲು ನಿಗದಿಪಡಿಸಿರುವಂಥದ್ದು 1, 2, 3, 4 ಈ ರೀತಿ ಹೋಗಬೇಕು ಅನ್ನುವಂಥದ್ದು. ಈಗ ಇದನ್ನು ಯಾವ ಕಾರಣಕ್ಕಾಗಿ ಸೇರಿಸಿಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾಗುತ್ತೆ. ಯಾರು ಓಕೆ, ಸುಕ್ಪಾಲ್ ಪೊಳ್ಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.